ನಮಸ್ಕಾರ. 9am ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮಂಗಳೂರು ಬಾಂಬ್ ಇಟ್ಟವನು ಪತ್ತೆಯಾದ್ನ. ತನಿಖಾ ತಂಡಕ್ಕೆ ಸಿಕ್ಕಿದೆ ಮಹತ್ವದ ಸುಳಿವು. ಸೊ ಹೀಗಾಗಿ ತನಿಖೆ ಸಾಕಷ್ಟು ಪ್ರಗತಿಯನ್ನ ಕಂಡಿರುವಂತದ್ದು. ಪೊಲೀಸರು ಶಂಕಿಸಿದ್ದವನೇ ನಿಜವಾದ ಆರೋಪಿನ ಹಾಗಾದ್ರೆ ಅನ್ನುವ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುವಂತ ಸಾಧ್ಯತೆ ಇದೆ. ಹಿಂದೆ ಬಾಂಬರ್ ಬಂಧನಕ್ಕೆ ಕಾಕಿ ಸಿದ್ಧತೆಯನ್ನ ನಡೆಸಿರುವ ರೀತಿ ಕಾಣಿಸ್ತಾ ಇರುವಂತದ್ದು. ಹಳೆ ಕೇಸ್ನ ಆರೋಪಿನೇ ಬಾಂಬರ್ ಅಂತ ಹೇಳಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಆತನೇ ಇರಬಹುದಾ ಅನ್ನುವ ಶಂಕೆ ಬಲವಾಗ್ತಾ ಇದೆ. 2018ರಲ್ಲಿ ಬೆದರಿಕೆ ಹಾಕಿದ್ದವನು ಅವನೇನ ಇಲ್ಲಿ ಬಾಂಬ್ ತಂದಿಟ್ಟಿದ್ದು ಅನ್ನುವ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುವಂತ ಸಾಧ್ಯತೆ ಇದೆ. ನಿನ್ನೆ ಪೊಲೀಸರು ಶಂಕಿಸಿದ್ದವನೇ ನಿಜವಾದ ಆರೋಪಿ ಅನ್ನುವ ಲೆಕ್ಕಾಚಾರದ ಮಾತುಗಳು ಕೂಡ ಈಗ ಆಲ್ರೆಡಿ ಕೇಳಿ ಬರ್ತಾ ಇದೆ. ಉಡುಪಿ ಮೂಲದ ಆರೋಪಿಯ ಬಂಧನಕ್ಕೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಹಿಂದೆ ಶಂಕಿತನನ್ನ ಬಂಧಿಸುವಂತಹ ಸಾಧ್ಯತೆ ಕೂಡ ಇದೆ. ಅವನೇ ಇರಬಹುದು ಅನ್ನೋದ್ರ ಜೊತೆಗೆ ಅವನ್ನೇ ಅಂತ ಕಾಣಿಸುತ್ತೆ ಅನ್ನುವ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಆ ಮುಖಚಾರೆ ಮತ್ತು ಒಂದ್ ಕಡೆ ಈ ಹಿಂದೆ ಬಂಧಿತ ಆಗಿದ್ದಂಥವನು. ಇನ್ನು ಆತ ಅರೆಸ್ಟ್ ಆಗಿರುವಂತ ಚಾನ್ಸಸ್ ಗಳು ಕೂಡ ದಟ್ಟವಾಗಿದೆ. ಈಗ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ ಈಗ ಆಲ್ರೆಡಿ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಯಾಕೆಂದ್ರೆ ಆತನ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನ ಕಲೆ ಹಾಕಿದ್ರು ಮಂಗಳೂರು ಪೊಲೀಸರು. ಸೊ ಹೀಗಾಗಿ ಮಾಹಿತಿಯನ್ನ ಕಲೆ ಹಾಕಿದ್ದಂತ ಮಂಗಳೂರು ಪೊಲೀಸರು ಈಗ ಆಲ್ರೆಡಿ ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಆತನ ಮುಖಚಹರೆ ಇನ್ನು ಒಂದ್ ಕಡೆ ಈ ಹಿಂದೆ ಆತ ಬೆದರಿಕೆ ಹಾಕಿದಂತ ಸಂದರ್ಭದಲ್ಲಿ ಅರೆಸ್ಟ್ ಆಗಿದ್ನಲ್ಲ, ಅದೆರಡೂ ಕೂಡ ಫೋಟೋಗಳು ಮತ್ತೆ ಅಂದ್ರೆ ನಿಮ್ಗೆ ದೃಶ್ಯಾವಳಿಗಳನ್ನ ಏನ್ ತೋರಿಸಿದ್ವಿ ಅದೆರಡೂ ಕೂಡ ಸೇಮ್ ಆಗಿರುವಂತ ಹಿನ್ನೆಲೆಯಲ್ಲಿ ಆತನೇ ಇರ್ಬೋದು ಅಂತ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಂಕಿತ ಆರೋಪಿ ಪೊಲೀಸರಿಗೆ ಶರಣಾಗಿದ್ದಾನೆ. ಶಂಕಿತ ಆರೋಪಿ ಪೊಲೀಸರಿಗೆ ಆತನೇ ಬಂದು ಶರಣಾಗಿರುವಂತದ್ದು ನಿಮ್ಗೆ ತೋರಿಸ್ತಾ ಇದ್ವಿ. ಬೆಳಗ್ಗೆನೂ ಕೂಡ ಹೇಳಿದ್ವಿ ಪೊಲೀಸರು ಈಗ ಆಲ್ರೆಡಿ ಅರೆಸ್ಟ್ ಮಾಡ್ಲಿಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇವತ್ತೇ ಆತನನ್ನ ಬಂಧಿಸಲಾಗುತ್ತೆ ಅಂತ ಈಗ ಶಂಕಿತ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಶಂಕಿತ ಆರೋಪಿಯನ್ನ ಪೊಲೀಸರು ಬಂಧಿಸಿರುವಂತದ್ದು ಯಾಕೆಂದ್ರೆ ಸಾಕಷ್ಟು ದೃಶ್ಯಾವಳಿಗಳನ್ನ ಆಧರಿಸಿ ಮುಖಚಹರೆಯನ್ನ ಕೂಡ ರಿಲೀಸ್ ಮಾಡಿದ್ರು ಪೊಲೀಸರು. ಸೊ ಹೀಗಾಗಿ ಆತ ಯಾರು ಅನ್ನುವ ಪ್ರಶ್ನೆಗೆ ಉತ್ತರ ಸಿಗುವಂತ ಸಾಧ್ಯತೆ ಇದೆ. ಶಂಕಿತ ಆರೋಪಿಯನ್ನ ಪೊಲೀಸರು ಬಂಧಿಸಿರುವಂತದ್ದು ಯಾಕೆಂದ್ರೆ ಸಮಗ್ರವಾಗಿ ತನಿಖೆಯನ್ನ ಮಾಡಿಸಿದ್ರು. ಯಾಕೆಂದ್ರೆ ಆ ಬಾಂಬ್ ಅನ್ನ ಯಾವ ರೀತಿಯಾಗಿ ತಯಾರಿಸಲಾಗಿತ್ತು, ಎಲ್ಲಿಂದ ತರಿಸಲಾಗಿತ್ತು, ಆ ಒಂದು ಸ್ಫೋಟಕದ ಒಂದು ವಸ್ತುಗಳನ್ನ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ರು. ಸುಮಾರು ಸಾಕಷ್ಟು ನೂರಾರು ಸಿಸಿಟಿವಿಗಳನ್ನ ಕೂಡ ಪರಿಶೀಲನೆ ಮಾಡಲಾಗಿತ್ತು. ಆ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಈತ ಎಲ್ಲೆಲ್ಲಿ ಓಡಾಡಿದ್ದ, ಏನಾಗಿತ್ತು ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ರು. ಮಂಗಳೂರು ಬಾಂಬರ್ ಆದಿತ್ಯ ರಾವ್ ಆತನನ್ನ ಬಂಧಿಸಿದ್ದಾರೆ ಪೊಲೀಸರು. ಶಂಕಿತ ಆರೋಪಿಯನ್ನ ಬಂಧಿಸಿರುವಂತದ್ದು. ಶಂಕಿತ ಆರೋಪಿ ಈತನೇನ ಅಲ್ಲಿ ಟೋಪಿ ಹಾಕೊಂಡು ಓಡಾಡಿದ್ದು, ಬಾಂಬ್ ಇಟ್ಟಿದ್ದು ಅನ್ನೋದ್ರ ಬಗ್ಗೆ ಪೊಲೀಸರೇ ಅಧಿಕೃತವಾಗಿ ಮಾಹಿತಿಯನ್ನ ನೀಡಲಿರುವಂತದ್ದು. ವಿಚಾರಣೆ ಆದಂತಹ ಸಂದರ್ಭದಲ್ಲಿ ಈತನ ಮುಖಚಹರೆಯನ್ನ ಈಗ ಆಲ್ರೆಡಿ ನಾವು ತೋರಿಸಿದ್ವಿ. ಈ ಹಿಂದೆ ಈತ ಈಗ ಆಲ್ರೆಡಿ ಅರೆಸ್ಟ್ ಆಗಿದ್ದ. 2018ರಲ್ಲಿ ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಬೆದರಿಕೆ ಹಾಕಿದ್ದ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತನನ್ನ ಅರೆಸ್ಟ್ ಮಾಡಲಾಗಿತ್ತು. ಆ ಒಂದು ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಎಲ್ಲೊಂದ್ ಕಡೆ ಈತ ಈ ರೀತಿಯಾಗಿ ಮಾಡಿದ್ದಾನೆ, ಅಂದ್ರೆ ಬಾಂಬ್ ಬಿಟ್ಟು ಪರಾರಿಯಾಗಿದ್ದ ಅನ್ನುವ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ರು ಮಂಗಳೂರು ಪೊಲೀಸರು. ಈಗ ಮಂಗಳೂರು ಬಾಂಬರ್ ಆದಿತ್ಯ ರಾವನ್ನ ಈಗ ಆಲ್ರೆಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಾಕಷ್ಟು ತನಿಖೆ ಪ್ರಗತಿಯನ್ನ ಕಂಡಿತ್ತು. ಕೇವಲ 48 ಅವರ್ಸ್ ನಲ್ಲಿ ಪೊಲೀಸರು ಈ ಒಂದು ಪ್ರಕರಣವನ್ನ ಭೇದಿಸಿರುವಂತದ್ದು. ಆ ಶಂಕಿತನ ರೇಖಾಚಿತ್ರವನ್ನ ತುಂಬಾ ಅಬ್ಸರ್ವ್ ಮಾಡಿ ಆತ ಯಾರಿರ್ಬೋದು ಅಂತ ಅವರು ಮಾಹಿತಿಯನ್ನ ಕಲೆ ಹಾಕಾದ್ಮೇಲೆ 2018ರಲ್ಲಿ ಆಗಿದ್ದಂತ ಘಟನೆ ಈಗ ಆಗಿರುವಂತಹ ಘಟನೆಗೆ ಎರಡನ್ನೂ ಕೂಡ ಹೋಲಿಕೆ ಮಾಡಿದಂತ ಸಂದರ್ಭದಲ್ಲಿ ಆತ ಆದಿತ್ಯ ರಾವೇ ಇರಬಹುದು ಅನ್ನುವ ಅನುಮಾನ ಜಾಸ್ತಿ ಆಗಿತ್ತು ಪೊಲೀಸರಿಗೆ. ಆ ಅನುಮಾನ ಜಾಸ್ತಿ ಆದ್ಮೇಲೆ ಆತ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಸಾಕಷ್ಟು ತನಿಖೆಯನ್ನ ಮಾಡಿದ್ರು. ತನಿಖೆ ಮಾಡಾದ್ಮೇಲೆ ಈಗ ಆದಿತ್ಯ ರಾವ್ನನ್ನ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿ ಆಗಿದ್ದಾರೆ ಪೊಲೀಸರು. ಮಂಗಳೂರು ಬಾಂಬರ್ ಆದಿತ್ಯ ರಾವ್ನನ್ನ ಅರೆಸ್ಟ್ ಮಾಡಿದ್ದಾರೆ ಮಂಗಳೂರಿನ ಪೊಲೀಸರು. ಈತ ಉಡುಪಿ ಮೂಲದವನು. ಉಡುಪಿ ಮೂಲದ ಆದಿತ್ಯ ರಾವ್ನನ್ನ ಅರೆಸ್ಟ್ ಮಾಡಲಾಗಿದೆ. ಮಂಗಳೂರು ಬಾಂಬರ್ ಅಂದ್ರೆ ಸಾಕಷ್ಟು ಆತಂಕವನ್ನ ಸೃಷ್ಟಿಸಿದಂತ ಒಂದು ಘಟನೆ ನಿಮ್ಗೂ ಕೂಡ ಗೊತ್ತಿದೆ. ಅಲ್ಲಿ ಒಂದು ಅನಾಮಿಕ ಬ್ಯಾಗ್ ಸಿಕ್ಕಾದ್ಮೇಲೆ ಯಾವ ರೀತಿಯಾದಂತಹ ಒಂದು ತನಿಖೆಯನ್ನ ಮಾಡಲಾಗಿತ್ತು. ಅದಾದ್ಮೇಲೆ ಆ ಒಂದು ಬಾಂಬ್ ಅಂತ ಏನ್ ಹೇಳಲಾಗ್ತಾ ಇತ್ತಲ್ಲ ಅದನ್ನ ಪೊಲೀಸರ ಜೊತೆಗೆ ಬಾಂಬ್ ಸ್ಕ್ವಾಡ್ ನವರು
ನಿಷ್ಕ್ರಿಯಗೊಳಿಸಿದ್ರು ಅನ್ನೋದನ್ನ ಕೂಡ ಲೈವ್ ವಿಜುವಲ್ ಗಳನ್ನ ನಿಮ್ಮ ಮುಂದೆ ನ್ಯೂಸ್ 18 ಕನ್ನಡ ಇಟ್ಟಿತ್ತು. ಅದಾದ್ಮೇಲೆ ತನಿಖೆ ಸಾಕಷ್ಟು ತೀವ್ರ ಗತಿಯಲ್ಲಿ ಸಾಗಿತ್ತು. ಯಾರಿರ್ಬೋದು ಅಂತ. ಯಾಕೆಂದ್ರೆ ಆ ಸಿಸಿಟಿವಿ ದೃಶ್ಯಾವಳಿಗಳು ಸಿಕ್ತಿದ್ದ ಹಾಗೆ ಆ ಒಂದು ಟೋಪಿ ಮೇಲ್ಗಡೆ 22 ಅಂತ ಇದ್ದಿದ್ದಾಗಿರ್ಬೋದು, ಈತ ನೆಟ್ಕೊಂಬರೋ ಸ್ಟೈಲ್ ಆಗಿರ್ಬೋದು, ಈತನ ಮುಖಚಾರೆ ಆಗಿರ್ಬೋದು, ಇದೆಲ್ಲವನ್ನೂ ಕೂಡ ಪೊಲೀಸರು ಕೂಲಂಕುಷವಾಗಿ ಪರಿಶೀಲನೆಯನ್ನ ನಡೆಸಿ ಈತನೇ ಇರ್ಬೋದಾ ಅನ್ನುವ ಅನುಮಾನ ಜಾಸ್ತಿ ಆದ್ಮೇಲೆ ಆತನನ್ನ ಈಗ ಬಂಧಿಸಿದ್ದಾರೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕಿಶನ್, ಯಾರು ಅನ್ನುವ ಅನುಮಾನ ಇತ್ತು. ಇನ್ನು ಒಂದ್ ಕಡೆ ಆದಿತ್ಯ ರಾವ್ ಮೇಲೆ ಸಾಕಷ್ಟು ಅನುಮಾನ ಜೊತೆಗೆ ಕನ್ಫರ್ಮ್ ಕೂಡ ಅಂತ ಹೇಳಲಾಗ್ತಾ ಇತ್ತು. ಈಗ ಅಂತೂ ಇಂತೂ ಆತನನ್ನ ಬಂಧಿಸಿದ್ದಾರೆ. ಯಾವಾಗ ಬಂಧಿಸಿದ್ದು, ಏನು ಎತ್ತ ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ಪೃಥ್ವಿರಾಜ್, ಇವತ್ತು ಬೆಳಗ್ಗೆ ಬೆಂಗಳೂರು ಪೊಲೀಸರ ಮುಂದೆ ಆದಿತ್ಯ ರಾವ್ ಶರಣಾಗಿದ್ದಾರೆ. ಅಂದ್ರೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದು ತಮ್ಮ ತಪ್ಪನ್ನ ಒಪ್ಪಿಕೊಂಡಿರುವಂತದ್ದು. ಹಾಗಾಗಿ ಬೆಂಗಳೂರು ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿರುವಂತದ್ದು. ಆದಿತ್ಯ ರಾವ್ ಬಗ್ಗೆ ನಿನ್ನೆ ಬೆಳಗ್ಗಿನಿಂದಲೂ ಸಾಕಷ್ಟು ಗುಮಾನಿತ್ತು. 2018ರಲ್ಲಿ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಒಂದು ಹುಸಿ ಬಾಂಬ್ ಕರೆ ಮಾಡಿರುವ ಆರೋಪದಲ್ಲಿ ಆದಿತ್ಯ ರಾವ್ನನ್ನ 6 ತಿಂಗಳ ಕಾಲ ಪೊಲೀಸರು ಬಂಧನ ಮಾಡಿದ್ರು. ಈ ಸಂದರ್ಭದಲ್ಲಿ ಆತ ಏರ್ಪೋರ್ಟ್ ಸಿಬ್ಬಂದಿಗಳಿಗೆ ಒಂದು ಆವಾಜನ್ನ ಹಾಕಿದ್ದ, ನಿಮ್ಮ ಮುಂದೆ ನಾನು ಬಿಡಲ್ಲ, ಬೆದರಿಕೆ ಕರೆಗಳನ್ನು ಕೂಡ ಮಾಡ್ತಾ ಇದ್ದ. ಅವತ್ತಿನ 2018ರ ಪ್ರಕರಣ ಮತ್ತು ಮೊನ್ನೆಯ ಪ್ರಕರಣವನ್ನ ತಾಳೆ ಹಾಕಿ ಗಮನಿಸಿದಾಗ ಇಬ್ಬರ ಮುಖಚರ್ಯ ಕೂಡ ಒಂದೇ ರೀತಿಯಾಗಿತ್ತು. ಆ ಹಿನ್ನೆಲೆಯಲ್ಲಿ ಆದಿತ್ಯ ರಾವ್ನ ಬೆನ್ನ ಹಿಂದೆ ಪೊಲೀಸರು ಹೊರಟಿದ್ರು. ಆತನ ಮನೆ ಆಗಿರ್ಬೋದು, ಆತನ ಕೆಲಸ ಮಾಡುವಂತಹ ಸ್ಥಳ ಆಗಿರ್ಬೋದು, ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲಿಸಿದಾಗ ಪೊಲೀಸರಿಗೆ ದಟ್ಟವಾಗಿ ಗೋಚರವಾಗಿದ್ದು ಈ ಕೃತ್ಯವನ್ನ ಮಾಡಿರುವಂಥದ್ದು ಉಡುಪಿಯ ಮಣಿಪಾಲ ಮೂಲದ ಆದಿತ್ಯ ರಾವ್ ಎಂಬಾತನಾಗಿ. ಹಾಗಾಗಿ ಮಂಗಳೂರಲ್ಲಿ ಆತ ನೆಲೆಸಿದಂತಹ ಎಲ್ಲ ಪ್ಲೇಸ್ಗಳಿಗೆ ಪೊಲೀಸರು ಟ್ರೇಸ್ ಮಾಡಿದ್ದಾರೆ. ಹಲವಾರು ಮನೆಗಳಲ್ಲಿ ಶೋಧ ಕಾರ್ಯವನ್ನ ಮಾಡಿದ್ದಾರೆ. ನಿನ್ನೆ ಸಂಜೆ ಆದಿತ್ಯ ರಾವ್ನ ತಂದೆ ಮತ್ತು ಆತನ ತಮ್ಮನನ್ನ ತೀವ್ರವಾಗಿ ವಿಚಾರಣೆ ಮಾಡಿದ್ದಾರೆ. ಈ ವೇಳೆ ಆತ ಬೆಂಗಳೂರಲ್ಲಿ ಇರುವಾಗೆ ಮಾಹಿತಿ ಸಿಗುತ್ತೆ ಪೊಲೀಸರು. ಹಾಗಾಗಿ ಇವತ್ತು ಬೆಳಗ್ಗೆ ಆದಿತ್ಯ ರಾವ್ ಬೆಂಗಳೂರಿನ ಪೊಲೀಸರ ಮುಂದೆ ಶರಣಾಗಿದ್ದಾರೆ. ತನ್ನ ತಪ್ಪಿನ ಬಗ್ಗೆ ಹೇಳಿಕೊಂಡಿದ್ದಾನೆ. ಆದ್ರೆ ಈತ ಬಾಂಬ್ ಎಲ್ಲಿ ಸಿಕ್ತು, ಮತ್ತೆ ಮಂಗಳೂರು ಏರ್ಪೋರ್ಟ್ಗೆ ಬಾಂಬ್ ಹಾಕೋಕೆ ಇವ ಯಾಕೆ ಪ್ರಯತ್ನ ಪಟ್ಟಿದ್ದ ಎಂಬುದರ ಬಗ್ಗೆ ಪೊಲೀಸರೀಗ ತೀವ್ರವಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಪೃಥ್ವಿರಾಜ್, ಕಿಶನ್, ಇಲ್ಲಿ ಒಂದು ಬಾಂಬ್ ಅನ್ನ ತಯಾರು ಮಾಡಬೇಕು ಅಂದ್ರೆ ಅಷ್ಟು ಈಸಿ ಅಲ್ಲ, ತುಂಬಾ ಎಕ್ಸ್ಪರ್ಟ್ ಕೂಡ ಆಗಿರ್ಬೇಕು. ಈತನಿಗೆ ಬೇರೆ ಯಾರಾದ್ರೂ ಸಹಾಯ ಮಾಡಿದ್ರ? ಈ ದಿಕ್ಕಿನಲ್ಲಿ ಏನಾದ್ರೂ ವಿಚಾರಣೆ ಮಾಡ್ಲಾಗ್ತಾ ಇದೆಯಾ? ಅದ್ರ ಬಗ್ಗೆ ಏನಾದ್ರೂ ಮಾಹಿತಿಯನ್ನ ಕೊಟ್ಟಿದ್ದಾನ ಆತ? ಪೃಥ್ವಿರಾಜ್, ಆದಿತ್ಯ ರಾಜ್ನ ಹಿನ್ನೆಲೆಯನ್ನು ಗಮನಿಸ್ತಾ ಹೋದ್ರೆ ಕಳೆದ ಕೆಲ ತಿಂಗಳ ಹಿಂದೆ ಬೆಂಗಳೂರಿನ ಬಲ್ಮಠದಲ್ಲಿರುವಂತಹ ಒಂದು ಖಾಸಗಿ ಹೋಟೆಲ್ಗೆ ಬಿಲ್ ಮ್ಯಾನೇಜರ್ ಆಗಿ ಅವ ಸೇರ್ಕೊಂಡಿದ್ದ. ಆತ ಸುಮಾರು 3 ತಿಂಗಳ ಕಾಲ ಅಲ್ಲಿ ಕೆಲಸವನ್ನ ಮಾಡಿದ್ದ. ಈ ಸಂದರ್ಭದಲ್ಲಿ ಆತ ಮಾನಸಿಕವಾಗಿ ಬಹಳವಾಗಿ ನೊಂದಿದ್ದ. ಹೋಟೆಲ್ನವರು ಆತನ ಒಂದು ಚಲನವಲನವನ್ನು ನೋಡಿ ಆತನನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನನ್ನ ತಂದೆಗೆ ಹುಷಾರಿಲ್ಲ, ಹಾಗಾಗಿ ಮಾನಸಿಕವಾಗಿ ನಾನು ಬಹಳವಾಗಿ ನೊಂದಿದ್ದೀನಿ ಎಂಬ ಮಾತುಗಳನ್ನು ಹೇಳಿದ್ದ. ಆನಂತರವಾಗಿ ಆತ ಬ್ಯಾಗ್ ಅನ್ನ ತೆಗೆದುಕೊಂಡು ಹೋಟೆಲ್ ಅನ್ನ ಬಿಟ್ಟಿದ್ದ. ಆದ್ರೆ ಕೆಲ ತಿಂಗಳ ಹಿಂದೆ ಮತ್ತೆ ಹೋಟೆಲ್ ಅನ್ನ ಜಾಯಿನ್ ಆಗಿದ್ದ. ಈ ವೇಳೆ ಆನ್ಲೈನ್ ಆರ್ಡರ್ ಮೂಲಕವಾಗಿ ಒಂದು ಬಿಳಿ ಬಣ್ಣದ ಪೌಡರ್ ಅನ್ನ ಆತ ಖರೀದಿಯನ್ನ ಮಾಡಿದ್ದ. ಆ ಪೌಡರ್ ಕೂಡ ಇವತ್ತು ಹೋಟೆಲ್ ನಲ್ಲಿ ಇರುವಂತದ್ದು. ಹಾಗಾಗಿ ಮಂಗಳೂರು ಪೊಲೀಸರು ಆ ಪೌಡರ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಮತ್ತೆ ಆತ ಹೋಟೆಲ್ ನಲ್ಲಿ ಇರುವಂತಹ ಎಲ್ಲ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಮಂಗಳೂರು ಏರ್ಪೋರ್ಟ್ ನ ಸಿಸಿಟಿವಿ ಮತ್ತು ಮಂಗಳೂರಿನ ಹೋಟೆಲ್ ನ ಸಿಸಿಟಿವಿ, ಆಟೋ ಚಾಲಕನ ಹೇಳಿಕೆ, ಬಸ್ ಕಂಡಕ್ಟರ್ನ ಹೇಳಿಕೆ, ಸೆಲೂನ್ ಮಾಲಕನ ಹೇಳಿಕೆ, ಈ ಎಲ್ಲಾ ಹೇಳಿಕೆಗಳನ್ನು ಗಮನಿಸಿ ಈಗ ಫೈನಲ್ ಆಗಿ ಈ ಕೃತ್ಯವನ್ನ ಮಾಡಿರುವಂತದ್ದು ಆದಿತ್ಯ ರಾವ್ ಎಂಬುದು ಸಾಬೀತಾಗಿರುವಂತದ್ದು. ಮತ್ತೆ ಆತ ಪೊಲೀಸರ ಮುಂದೆ ಶರಣಾಗಿರುವಂತದ್ದು. ಪೃಥ್ವಿರಾಜ್, ಕಿಶನ್, ಈತನ ಮುಖಚಾರ ಏನು ಗೊತ್ತಾಗ್ತಿದ್ದ ಹಾಗೆ ಪೊಲೀಸರಿಗೆ ಯಾವ ರೀತಿಯಾಗಿ ಲಿಂಕ್ ಆಯ್ತು ಅಂತ ಬೆಂಗಳೂರಿನ ಪ್ರಕರಣ, ಈ ಒಂದು ಪ್ರಕರಣಕ್ಕೆ ಹೇಗೆ ಪತ್ತೆ ಹಚ್ಚಿದ್ದು ಪೊಲೀಸರು? ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಯಾರು ಆಕ್ಚುಲಿ ಕ್ಲೂ ಕೊಟ್ಟಿದ್ದಂತ ಇದ್ರ ಬಗ್ಗೆ? ಪೃಥ್ವಿರಾಜ್, ಪ್ರಮುಖವಾಗಿ ಆಟೋ ಚಾಲಕನ ಹೇಳಿಕೆಯನ್ನ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ರು. ಯಾಕೆಂದ್ರೆ ಆತ ತುಳು ಭಾಷೆಯಲ್ಲಿ ಮಾತಾಡುತ್ತಿದ್ದ ಕಾರಣಕ್ಕಾಗಿ ಈ ಕೃತ್ಯವನ್ನ ಮಾಡಿದವನು ಉಡುಪಿಯವನು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯವನು ಎಂಬುದು ಪೊಲೀಸರಿಗೆ ಸ್ಪಷ್ಟವಾಗಿ ಅರಿವಾಗಿತ್ತು. ಹಾಗಾಗಿ ಲೋಕಲ್ ಲಿಮಿಟ್ ಅಲ್ಲಿ ಯಾರೆಲ್ಲ ಇಂಥ ಕೃತ್ಯಗಳಲ್ಲಿ ಭಾಗವಹಿಸಿದ್ದಾರೆ ಎಂಬುದನ್ನು ಪೊಲೀಸರು ಟ್ರೇಸ್ ಮಾಡಿದ್ರು. ಈ ಟ್ರೇಸ್ ಮಾಡುವ ಸಂದರ್ಭದಲ್ಲಿ 2018ರಲ್ಲಿ ಉಡುಪಿಯ ಮಣಿಪಾಲದ ಮೂಲದ ವ್ಯಕ್ತಿ ಬೆಂಗಳೂರು ಏರ್ಪೋರ್ಟ್ಗೆ ಕಾಲ್ ಮಾಡಿರೋದು, ಮತ್ತೆ ಬಾಂಬ್ ಹಾಕೋ ಬಗ್ಗೆ, ಬೆದರಿಕೆ ಹಾಕೋ ಬಗ್ಗೆ
ಪೊಲೀಸರು ಒಂದು ಮಾಹಿತಿಯನ್ನು ಪಡ್ಕೊಂಡು ಆ ಕ್ಲೂವಿನ ಅನ್ವಯ ಪೊಲೀಸರು ವಿಚಾರಣೆಯನ್ನ ಕೂಡ ಮಾಡಿದ್ರು. 2018ರಲ್ಲಿ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಈ ಕೃತ್ಯವನ್ನ ಯಾರು ಮಾಡಿದ್ರು ಮತ್ತೆ ಆತನ ಫೋಟೋಗಳು ಏನಾದ್ರು ಇದೆಯಾ ಎಂಬುದರ ಬಗ್ಗೆ ಬೆಂಗಳೂರು ಪೊಲೀಸರ ಜೊತೆ ನಿರಂತರವಾದ ಸಂಪರ್ಕವನ್ನ ಮಂಗಳೂರು ಪೊಲೀಸರು ಮಾಡ್ಕೊಂಡಿದ್ರು. ಬೆಂಗಳೂರು ಪೊಲೀಸ್ ಬಂಧನ ಮಾಡಿದಂತಹ ಆರೋಪಿಯ ಫೋಟೋ ಮತ್ತು ಮೊನ್ನೆ CCTVಯಲ್ಲಿ ಗೋಚರವಾದಂತಹ ಆರೋಪಿಯ ಫೋಟೋ, ಈ ಎರಡೂ ಫೋಟೋಗಳನ್ನ ತಾಳೆ ಹಾಕಿ ನೋಡಿದಾಗ ಪೊಲೀಸರಿಗೆ ಸ್ಪಷ್ಟವಾಗಿ ಆತನ ದೇಹ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಮುಖದ ಚಹರೆ ಆಗಿರ್ಬೋದು ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೋಚರವಾಗಿತ್ತು. ಹಾಗಾಗಿ ಪೊಲೀಸರು ಒಂದು ಫೈನಲ್ ಡಿಸಿಷನ್ಗೆ ಬಂದರು. ಮಂಗಳೂರು ಏರ್ಪೋರ್ಟ್ ನಲ್ಲಿ ಬಾಂಬ್ ಇಟ್ಟಂತವನು ಆದಿತ್ಯ ರಾವ್ ಎಂಬ ಸ್ಪಷ್ಟವಾದ ನಿರ್ಣಯಕ್ಕೆ ಪೊಲೀಸರು ಬಂದಿರುವಂತದ್ದು. ಪೃಥ್ವಿರಾಜ್, ಕಿಶನ್, ಎಲ್ಲೋ ಒಂದ್ ಕಡೆ ಈ ಪ್ರಕರಣ ನೋಡ್ತಾ ಇದ್ರೆ ಹೇಗಿದ್ರು CA ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರು ಹೊತ್ತಿ ಉರಿತಾ ಇತ್ತು, ಇಬ್ರು ಕೂಡ ಸಾವನ್ನಪ್ಪಿದ್ರು. ಈ ಸಂದರ್ಭದಲ್ಲಿ ಹಾಕ್ಬಿಟ್ರೆ ನನ್ ಮೇಲೆ ಅನುಮಾನ ಬರೋದಿಲ್ಲ, ಬೇರೆ ಕಡೆ ಲಿಂಕ್ ಹೋಗ್ಬಿಡುತ್ತೆ ಅನ್ನುವ ಪ್ಲಾನ್ ಹಾಕೊಂಡಿದ್ದ ಅಂತ ಕಾಣಿಸುತ್ತೆ ಈತ. ಖಂಡಿತವಾಗ್ಲೂ ಪೃಥ್ವಿರಾಜ್, ಆರೋಪಿ ತನ್ನ ಬಗ್ಗೆ ಯಾವುದೇ ಗುರುತು ಸಿಗಬಾರ್ದು ಅಂತ ಹೇಳಿ ಕ್ಯಾಪ್ ಅನ್ನ ಹಾಕಿದ್ದ. ಪ್ರಕರಣ ದಿನ ಕ್ಯಾಪ್ ಅನ್ನ ಹಾಕಿಕೊಂಡು ಆತ ಹೋಗಿದ್ದ ಮತ್ತು ಎದುರುಗಡೆ ಯಾರು ಸಿಕ್ಕರು ಕೂಡ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಿರ್ಲಿಲ್ಲ, ಕೇವಲ ನೆಲ ನೋಡ್ಕೊಂಡು ಹೋಗ್ತಾ ಇದ್ದ. ಇದೆಲ್ಲ ಸ್ಪಷ್ಟವಾಗಿ CC ಕ್ಯಾಮೆರಾಗಳಲ್ಲಿ ಕೂಡ ಸೆರೆಯಾಗಿರುವಂಥದ್ದು. ಮತ್ತೆ ಸೆಲೂನ್ ಮಾಲಕನ ಜೊತೆ ಆತ ಮೊದಲು ಬೆಳಗ್ಗೆ ಮಾತಾಡಿರುವಂಥದ್ದು. ಮಾಲಕನ ಜೊತೆ ಮಾತಾಡೋದು ಕೂಡ ಮುಖಕ್ಕೆ ಮುಖ ಕೊಟ್ಟು ಮಾತಾಡಲಿಲ್ಲ, ನೆಲಕ್ಕೆ ನೋಡಿಕೊಂಡು ಮಾತಾಡ್ತಿದ್ದ. ಹಾಗಾಗಿ ತನ್ನ ಮೇಲೆ ಯಾವುದೇ ರೀತಿಯಾಗಿ ಅನುಮಾನ ಬರಬಾರ್ದು ಅಂತ ಹೇಳಿ, ತನ್ನ ಮುಖಚರ್ಯೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಕನ್ನಡಕ ಮತ್ತು ಕ್ಯಾಪ್ ಅನ್ನ ಧರಿಸಿರುವಂಥದ್ದು. CA ಪ್ರೊಟೆಸ್ಟ್ ವೇಳೆಯಲ್ಲಿ ಮಂಗಳೂರು ಈಗ ಹೊತ್ತಿ ಉರಿಯುತ್ತಿದೆ ಮತ್ತು ಇಡೀ ಜಿಲ್ಲೆಯಲ್ಲಿ ಒಂದು ಅಸ್ಪಷ್ಟವಾದ ವಾತಾವರಣ ಇದೆ. ಈ ವಾತಾವರಣವನ್ನ ಉಪಯೋಗಿಸಿಕೊಂಡು ವಿಧ್ವಂಸಕ ಕೃತ್ಯವನ್ನ ಮಾಡಿದ್ರೆ ನನ್ನ ಮೇಲೆ ಯಾರು ಡೌಟ್ ಬರಲ್ಲ, ಬೇರೆ ಕಡೆ ಎಲ್ಲ ಕಡೆ ಡೈವರ್ಟ್ ಆಗ್ತಾರೆ. ಪೊಲೀಸ್ ಕೂಡ ಎಲ್ಲಾ ವಿಚಾರಗಳಲ್ಲಿ ಪ್ರಕರಣವನ್ನ ತನಿಖೆ ಮಾಡ್ತಾರೆ. ಹಾಗಾಗಿ ತಾನು ಸೇಫ್ ಆಗ್ಬೋದು ಅನ್ನೋದನ್ನ ಆದಿತ್ಯ ರಾವ್ ಎಣಿಸ್ಕೊಂಡಿದ್ದ. ಆದ್ರೆ ಪೊಲೀಸರು ಮತ್ತು ಎಲ್ಲಾ ರೀತಿಯ ತನಿಖಾ ಆಯಾಮಗಳನ್ನ ಗಮನಿಸಿದಾಗ ಈಗ ಆರೋಪಿಯನ್ನ ಬಂಧನ ಮಾಡಿರುವಂತದ್ದು. ಪೃಥ್ವಿರಾಜ್, ಕಿಶನ್, ಇನ್ನೊಂದ್ ಕಡೆ ಇಲ್ಲಿ ಈತ ಈ ಒಂದು ಬಾಂಬ್ ಅನ್ನ ತಯಾರು ಮಾಡ್ಲಿಕ್ಕೆ ಹೋಟೆಲ್ ಎಲ್ಲೋ ಒಂದ್ ಕಡೆ ಹೋಟೆಲ್ ನಲ್ಲಿ ಸೇರ್ಕೊಂಡಿದ್ನಂತೆ, ಅಲ್ಲಿ ಆರ್ಡರ್ ಮಾಡಿದ್ನಂತೆ. ಆನ್ಲೈನ್ ನಲ್ಲಿ ಆ ಆರ್ಡರ್ ಬಂದಂತ ಸಂದರ್ಭದಲ್ಲಿ ಹೋಟೆಲ್ ನಲ್ಲೇ ಕೂತ್ಕೊಂಡಿದ್ದ ರೆಡಿ ಮಾಡಿದ್ದು ಅನ್ನುವ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಾದ್ರು ಇದೆಯಾ? ಹೋಟೆಲ್ನವ್ರನ್ನ ಏನಾದ್ರು ವಿಚಾರಣೆ ಮಾಡಿದ್ರಂತ ಪೊಲೀಸರು? ಪೃಥ್ವಿರಾಜ್, ಬಾಂಬ್ ಅನ್ನ ನಿಷ್ಕ್ರಿಯಗೊಳಿಸಿದ ವೇಳೆ ಇದು ಯಾವ ಪ್ರಮಾಣದ ಬಾಂಬ್ ಮತ್ತೆ ಎಷ್ಟು ಸ್ಫೋಟಕ ಸುಧಾರಿತ ಸಾಧನಗಳನ್ನ ಇದಕ್ಕೆ ಬಳಸಿದ್ದಾರೆ ಎಂಬುದನ್ನ FSL ರಿಪೋರ್ಟ್ಗೆ ಬಾಂಬ್ ಹೋಗಿದೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರವಾಗಿ ಕೇವಲ ಗನ್ ಪೌಡರ್ ಮತ್ತೆ ಜಿಲೆಟಿನ್ ಕಡ್ಡಿಗಳನ್ನ ಮಾತ್ರ ಈ ಬಾಂಬಿಗೆ ಹಾಕಲಾಗಿದೆ ಅನ್ನೋದು ಹೇಳಲಾಗಿತ್ತು. ಮತ್ತೆ ಮಂಗಳೂರು ಪೊಲೀಸ್ ಕಮಿಷನರ್ ಕಚ್ಚಾ ವಸ್ತುಗಳನ್ನ ತೆಗೆದುಕೊಂಡು ಬಾಂಬ್ ಅನ್ನ ತಯಾರು ಮಾಡಲಾಗಿದೆ ಅಂತ ಹೇಳಿದ್ರು. ಹಾಗಾಗಿ ಇದು ಸ್ಥಳೀಯವಾಗಿ ರೂಪಿಸಲ್ಪಟ್ಟ ಬಾಂಬ್ ಮತ್ತು ಸ್ಥಳೀಯರು ಸೇರಿ ಮಾಡಿದಂತಹ ಬಾಂಬ್ ಎಂಬುದರ ಬಗ್ಗೆ ಸ್ಪಷ್ಟವಾಗಿ ಗೋಚರವಾಗಿತ್ತು. ಇನ್ನು ಆತ ನೆಲೆಸಿದಂತಹ ಮಂಗಳೂರು ಹೋಟೆಲ್ನಲ್ಲಿ ಬಿಳಿ ಬಣ್ಣದ ಒಂದು ಪೌಡರ್ ಸಿಕ್ಕಿರುವಂತದ್ದು, ಅದು ಕೂಡ ಬಾಂಬಿಗೆ ಉಪಯೋಗಿಸುವಂತಹ ಪೌಡರ್ ಆಗಿರುವಂತದ್ದು. ಹಾಗಾಗಿ ಹೋಟೆಲ್ನಲ್ಲಿಯೇ ಬಾಂಬ್ ಅನ್ನ ಈತ ರಚನೆ ಮಾಡಿದ್ದ. ಇದರ ಬಗ್ಗೆ ಯೂಟ್ಯೂಬ್ಗಳಲ್ಲಿ ಆತ ಸರ್ಚ್ ಮಾಡಿದ್ದ ಮತ್ತು ತಂತ್ರಜ್ಞರು ಅಂದ್ರೆ ಸ್ಥಳೀಯವಾಗಿ ನಾಡ ತೋಟೆಗಳನ್ನ ಇಲ್ಲಿ ಲೋಕಲ್ ಆಗಿ ಬಳಸ್ತಾರೆ. ಹಳ್ಳಿಗಳಲ್ಲಿ ಕಾಡು ಪ್ರಾಣಿಗಳನ್ನ ಓಡಿಸೋಕೆ ತೋಟೆ ಎಂಬ ನಾಡ ಬಾಂಬ್ಗಳನ್ನ ಬಳಸ್ತಾರೆ. ಅದೇ ರೀತಿಯ ಬಾಂಬ್ಗಳನ್ನ ಈತ ರಚನೆ ಮಾಡಿರುವಂತದ್ದು. ಮತ್ತೆ ಅದರಲ್ಲಿ ಏರ್ಪೋರ್ಟ್ಗೆ ಹೋಗಿ ಸುಮಾರು 10-12 ಮಂದಿ ಆದರೂ ಪ್ರಾಣಗಳು ಹೋಗಬೇಕು ಎಂಬ ಯೋಚನೆಯನ್ನ ಕೂಡ ಮಾಡಿದ್ದ. ಆದ್ರೆ ಪೊಲೀಸರ ಒಂದು ತಕ್ಷಣವಾದ ಕಾರ್ಯಪ್ರವೃತ್ತರಾಗಿ ಆ ಬಾಂಬ್ ಅನ್ನ ನಿಷ್ಕ್ರಿಯಗೊಳಿಸಿದ್ರು, ದೊಡ್ಡ ಮಟ್ಟದ ಅನಾಹುತವನ್ನ ತಪ್ಪಿಸಿದ್ರು. ಕೇವಲ ಲೋಕಲ್ ಆಗಿ ಸಿಗುವಂತಹ ಕಚ್ಚಾ ವಸ್ತುಗಳನ್ನ ತೆಗೆದುಕೊಂಡು ಈತ ಬಾಂಬ್ ಅನ್ನ ತಯಾರು ಮಾಡಿದ್ದಾನೆ ಎಂಬುದು ಪೊಲೀಸ್ನ ಪ್ರಾಥಮಿಕ ಮೂಲಗಳು ಕೊಟ್ಟಿರುವಂತಹ ಮಾಹಿತಿ. ಪೃಥ್ವಿರಾಜ್, ಆ ಒಂದು ವಸ್ತುವನ್ನ, ಸ್ಫೋಟಕ ವಸ್ತುವನ್ನ ಏರ್ಪೋರ್ಟ್ ನಲ್ಲಿ ಬಿಟ್ಟೋಗಾದ್ಮೇಲೆ ಎಲ್ಲಿ ಹೋಗಿದ್ನಂತೆ, ಏನ್ ಮಾಡ್ತಾ ಇದ್ನಂತೆ? ಮಾಧ್ಯಮಗಳಲ್ಲಿ ಎಲ್ಲಾ ಕಡೆನೂ ಕೂಡ ದೊಡ್ಡ ಮಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೋರಿಸ್ತಾ ಇದ್ವಿ. ದೊಡ್ಡ ಆತಂಕವನ್ನ ಕೂಡ ಸೃಷ್ಟಿ ಮಾಡಿದಂತ ವಿಚಾರ. ಏನ್ ಮಾಡ್ತಾ ಇದ್ನಂತೆ, ಏನು ಎತ್ತ, ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಯಾವ ರೀತಿಯಾಗಿ ಟ್ರೇಸ್ ಔಟ್ ಆದ ಅಂತ? ಪೃಥ್ವಿರಾಜ್, ಈತ ಉಡುಪಿಯ ಮಣಿಪಾಲದ ಮೂಲದ ವ್ಯಕ್ತಿ. ಆಟೋದಿಂದ ನೇರವಾಗಿ ಒಂದು ಕಡೆ ಚಾಲಕ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರವಾಗಿ ಕಾವೂರ್ ಕಡೆ ಹೋದ ಎಂಬ ಮಾಹಿತಿ ಬಂತು. ಆನಂತರವಾಗಿ ಆತ ಪಂಪೇಲ್ ಕಡೆ ಹೋದಂತಹ ಮಾಹಿತಿ ಬಂತು. ಆಮೇಲೆ ಪೊಲೀಸ್ ತನಿಖೆ ವೇಳೆ ಈತ ಉಡುಪಿಯ ಕಾಪು ತನಕ ಅದೇ ಆಟೋದಲ್ಲಿ ಹೋಗಿದ್ದಾನೆ ಎಂಬ ಮಾಹಿತಿ ಕೂಡ ಬಂದಿರುವಂತದ್ದು. ಇಲ್ಲಿ ವಿಧ್ವಂಸ ಕೃತ್ಯಕ್ಕೆ ಪ್ಲಾನ್ ಹಾಕಿ ನೇರವಾಗಿ ಉಡುಪಿಯ ಕಾಪುಗೆ ಹೋಗಿ ಆನಂತರವಾಗಿ ಉಡುಪಿಯಿಂದ ತಲೆಮರೆಸಿಕೊಂಡು ಬೆಂಗಳೂರಿಗೆ ಹೋಗಿ ಸದ್ಯ ಬೆಂಗಳೂರು ಪೊಲೀಸರ ಮುಂದೆ ಶರಣಾಗಿರುವಂತದ್ದು. ಪೃಥ್ವಿರಾಜ್, ಈತನ ಹಿನ್ನೆಲೆಯನ್ನು ಗಮನಿಸ್ತಾ ಹೋದ
ಹೋದ್ರೆ ಕೇವಲ ವಿಮಾನ ನಿಲ್ದಾಣದ ಅಧಿಕಾರಿಗಳ ಸೇಡಿಗೋಸ್ಕರ ಈ ಕೃತ್ಯವನ್ನ ಮಾಡಿದ್ದಾನೆ. ಮತ್ತೆ ತನಗೆ ಎಲ್ಲಿ ಜಾಬ್ ಸಿಕ್ಕಿಲ್ಲ, ಅಧಿಕಾರಿಗಳು ಸುಳ್ಳು ನೆಪವನ್ನ ಹೇಳಿ ತನ್ನ ಜಾಬ್ ಅನ್ನ ತಪ್ಪಿಸಿದ್ದಾರೆ ಎಂಬುದಾಗಿ ಮಾನಸಿಕವಾಗಿ ಬಹಳ ನೊಂದಿದ್ದ. ಹಾಗಾಗಿ ತಾನು ಸೇಡು ತೀರಿಸಬೇಕು ಎಂಬ ಯೋಜನೆಯನ್ನು ಕೂಡ ಹಾಕಿದ್ದ. ಆದ್ರೆ ಈ ಯೋಜನೆಯನ್ನ ಸದ್ಯ ಪೊಲೀಸರು ಮತ್ತೆ CSF ಯೋಧರು ಹುಸಿ ಮಾಡಿದ್ದಾರೆ, ಯೋಜನೆಯನ್ನ ಫ್ಲಾಪ್ ಮಾಡಿದ್ದಾರೆ. ಅತಿ ದೊಡ್ಡ ಅನಾಹುತವನ್ನ ಪೊಲೀಸರು ಈಗ ಸದ್ಯಕ್ಕೆ ತಪ್ಪಿಸಿದ್ದಾರೆ. ಪೃಥ್ವಿರಾಜ್.